ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆಯ ದುಂಬಾಲು ಬೀಳುವಂಥದ್ದು, ವರ್ಗಾವಣೆಯ ವಿಚಾರದಲ್ಲಿ ಮಾನ್ಯ ಗೃಹ ಮಂತ್ರಿಗಳನ್ನು ಹೋಗಿ ಭೇಟಿಯಾಗುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿದೆ. ವರ್ಗಾವಣೆಯ ಭೂತ ದೊಡ್ಡ ಮಟ್ಟದಲ್ಲಿದೆ. ವರ್ಗಾವಣೆಗಾಗಿ ಗೃಹ ಸಚಿವರಿಗೆ ದುಂಬಾಲು ಬೀಳುತ್ತಾ ಇದ್ದಾರೆ ಪೊಲೀಸರು. ದಿನ ಬೆಳಗ್ಗೆ ಠಾಣೆಯಲ್ಲಿ ಕೆಲಸ ಮಾಡದೆ ಗೃಹ ಸಚಿವರ ಮನೆ ಮುಂದೆ ನಿಲ್ತಾರೆ. ಇದರಿಂದ ರೋಸಿ ಹೋಗಿದ್ದ ಗೃಹ ಸಚಿವರಿಂದ ಈಗ ಡಿಜಿಪಿಗೆ ದೂರು ಹೋಗಿದೆ. ಗೃಹ ಸಚಿವ ಪರಮೇಶ್ವರ್ ದೂರಿನ ಬಳಿಕ ಡಿಜಿಯವರು ವಿಶೇಷ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ಯಾರೇ ಗೃಹ ಸಚಿವರ ಮನೆಗೆ ಹೋಗುವ ಮೊದಲು ಡಿಜಿ ಅನುಮತಿಯನ್ನು ಪಡಿಬೇಕು. ಯಾವ ವಿಚಾರಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಬೇಕು. ಡಿಜಿ ಮತ್ತು ಐಜಿಪಿ ಅಲೋಕ್ ಮೋಹನ್ ಅವರು ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಗೃಹ ಸಚಿವರ ನಿವಾಸಕ್ಕೆ ಹೋಗೋ ಹಾಗಿಲ್ಲ ಅಂತ ಹೇಳಿ. ಕಾರಣ ಯಾವುದೇ ವರ್ಗಾವಣೆ ಆಗಬೇಕು, ನನಗೆ ಅಲ್ಲಿಗೆ ವರ್ಗಾವಣೆ ಮಾಡಿಕೊಡಿ, ಇಲ್ಲಿಗೆ ವರ್ಗಾವಣೆ ಮಾಡಿಕೊಡಿ, ನಂಗೆ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಗೃಹ ಸಚಿವರ ಮನೆಗೆ ಹೋಗಿ ನಿಂತ್ಕೊಳ್ಳುವಂಥ ಕೆಲಸ ಜಾಸ್ತಿ ಆಗ್ತಾಯಿತ್ತು. ಡ್ಯೂಟಿಗೂ ಹೋಗಲಾರ್ದೇನೆ, ರಜೆ ಟೈಮಲ್ಲಿ ಹೋಗೋದು ಬೇರೆ, ಬಟ್ ಡ್ಯೂಟಿಗೆ ಎಲ್ಲಿ ಬಿಟ್ಬಿಟ್ಟು ನಂದೇನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ನಿಲ್ಲೋದಕ್ಕೆ ಈಗ ಬ್ರೇಕ್ ಹಾಕೋಕ್ಕೆ ಮುಂದಾಗಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಫೈನಲಿ ಈ ವಿಚಾರದಲ್ಲಿ ಈಗ ಅನಿವಾರ್ಯತೆ ಯಾರೆಲ್ಲ ಇದ್ದಾರೆ ಪೊಲೀಸರು ಅವ್ರಿಗೂ ಕೂಡ ಇದೆ. ಕಾರಣ ಡಿ ಜಿ ಅವರು ಕೇಳಿಸ್ಕೊಳ್ಳೋದಿಲ್ಲ ಈ ಮಾತುಗಳನ್ನು. ಆಮೇಲೆ ಅವ್ರ ಮೇಲಧಿಕಾರಿಗಳು ಕೂಡ ಇವರ ಸಮಸ್ಯೆಗಳನ್ನು ಕೂಡ ಕೇಳಿಸ್ಕೊಳ್ಳುವಂಥ ಸ್ಥಿತಿಯಲ್ಲಿರೋದಿಲ್ಲ. ಸೊ ಅವ್ರು ಇನ್ಯಾರ ಹತ್ರ ಹೇಳ್ಕೊಳ್ಬೇಕು? ಮಾನ್ಯ ಗೃಹ ಮಂತ್ರಿಗಳ ಹತ್ರ ಹೋದರೆ ಅವ್ರು ನೋಡಿದ್ರೆ ಈಗ ಹೊಸ ಆದೇಶವನ್ನು ಹೊರಡಿಸಿದ್ದಾರೆ. ಏನು ಮಾಡೋದು ಅಂತ ಪೊಲೀಸ್ ಸಿಬ್ಬಂದಿಗಳು? ಅರುಣ್, ಏನಂದ್ರೆ ಅನಿವಾರ್ಯ ಇದ್ದಂತವ್ರು ಹೋಗಿ ಆ ರೀತಿ ಭೇಟಿ ಮಾಡುವಂತದ್ದು ಸರಿ. ಆದ್ರೆ ಇದನ್ನೇ ಒಂದು ಗೀಳನ್ನಾಗಿ ಮಾಡ್ಕೊಂಡು ಪದೇ ಪದೇ ಅವ್ರ ಮನೆ ಮುಂದೆ ಹೋಗಿ ನಿಂತ್ಕೊಳ್ಳುವಂಥದ್ದು, ಜೊತೆಗೆ ಅದರಿಂದ ಕಿರಿಕಿರಿ ಉಂಟು ಮಾಡುವಂತ ಒಂದಷ್ಟು ಪ್ರಯತ್ನಗಳಾಗ್ತವೆ. ಯಾಕಂದ್ರೆ ನೀವು ನೋಡ್ತಾ ಇರ್ತೀರಿ, ಪೊಲೀಸ್ ಇಲಾಖೆಯಲ್ಲಿ ನಡೆಯುವಂತ ವರ್ಗಾವಣೆ ದಂಧೆ ವಿಚಾರ ಏನಿದೆ, ಆ ದಂಧೆಗೋಸ್ಕರ ಸಾಕಷ್ಟು ಜನ ಅಂದ್ರೆ ಅನಿವಾರ್ಯಕ್ಕೆ ಹೋದಂತವ್ರ ಕೆಲಸಗಳೇನಿರುತ್ತೋ ಆ ಕೆಲಸ ಕಾರ್ಯಗಳು ಹಾಗೆ ಆಗ್ತವೆ. ಅದನ್ನ ಇವು ಗೃಹ ಸಚಿವರು ಇರ್ಬೋದು ಅಥವಾ ಹಿರಿಯ ಅಧಿಕಾರಿಗಳು ಆಲಿಸ್ತಾ ಇರೋದು, ಗೃಹ ಸಚಿವರು ಆಲಿಸಿ ಒಂದಷ್ಟು ಪ್ರಕರಣಗಳನ್ನ ನೋಡಿದೀವಿ. ಆದ್ರೆ ಇದನ್ನೇ ದಂಧೆಯನ್ನ ಮಾಡ್ಕೊಂಡು ಸಾಕಷ್ಟು ಜನ ಹೋಗಿ ಈ ರೀತಿಯ ಟ್ರಾನ್ಸ್ಫರ್ ಗಳನ್ನ ಮಾಡ್ಕೊಳ್ಳುವಂತಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಕಿರಿಕಿರಿಯಾದಂತ ಗೃಹ ಸಚಿವರು ಡಿಜಿಐಜಿ ಅವರಿಗೆ ಒಂದು ಹೇಳಿದ್ದಾರೆ, ಅಂದ್ರೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಡಿಜಿಐಜಿ ಅವರು ಈಗ ಒಂದು ಹೊಸ ಆದೇಶವನ್ನು ಮಾಡಿರುವಂತದ್ದು. ಯಾವ ಕಾರಣಕ್ಕಾಗಿ ನೀವು ಗೃಹ ಸಚಿವರ ಮನೆಗೆ ಹೋಗ್ತೀರಿ, ಜೊತೆಗೆ ಯಾವ ವಿಚಾರಕ್ಕಾಗಿ ಹೋಗ್ತೀರಿ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನ ಕೊಡ್ಬೇಕು. ಯಾವ ಅನುಮತಿ ಇಲ್ದೇನೆ ಅವರ ಮನೆಯ ಬಳಿಯಲ್ಲಿ ಹೋಗುವಂತದ್ದು ಇರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಈ ರೀತಿಯ ಅವ್ರ ಮನೆ ಬಾಗಿಲಲ್ಲಿ ನಿಂತ್ಕೊಳ್ಳುವಂಥದ್ದು ಇದು ಸರಿಯಲ್ಲ ಅಂತ ಹೇಳಿ ಈಗ ಆದೇಶವನ್ನ ಮಾಡಿದ್ದಾರೆ. ಜೊತೆಗೆ ನಾವು ನೋಡ್ತಾ ಇರ್ಬೋದು, PC ಇಂದ ಹಿಡಿದು ಅದು IPS ಅಧಿಕಾರಿಯ ತನಕನೂ ಕೂಡ ಈ ರೀತಿಯ ಒಂದು ಕೆಟ್ಟ ಅಭ್ಯಾಸಗಳಿದಾವೆ. ಯಾಕಂದ್ರೆ ಗೃಹ ಸಚಿವರ ಮನೆ ಬಾಗಿಲನ್ನ ಕಾದ್ರೆ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತವೆ ಅನ್ನೋ ಕೆಟ್ಟ ಒಂದಷ್ಟು ಅಭ್ಯಾಸಗಳಿರೋ ಹಿನ್ನೆಲೆಯಲ್ಲಿ ಆ ಅಭ್ಯಾಸಗಳಿಗೆ ಬ್ರೇಕ್ ಹಾಕೋ ಪ್ರಯತ್ನಗಳನ್ನ ಈಗ ಮಾಡ್ತಾ ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.